ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ಪ್ಲೀಸ್ ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡಕತ್ತಿದ್ರಿ ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ. ಯವ್ವ ಬಂದೆ ಅಕ್ಕನೂರಿಗೆ. ಮತ್ತೆ ಅಕ್ಕನ ಕರ್ಕೊಂಬರ್ಲಿಲ್ಲ ಅಂದಿದೆಯಲ್ಲ, ಮತ್ತೆ ಯಾಕೆ ಕರ್ಕೊಂಬರ್ಲಿಲ್ಲ ಅಕ್ಕನ? ಇಲ್ಲಪ್ಪ ಬರೋದಿಲ್ಲತ್ತ, ಮತ್ತೆ ಅವ್ರಿಗೆ ಕಳ್ಸಲತ್ತ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕಳಿಸ್ತಾರತ್ತ. ಹಂಗಾಗಿ ಗೊಬ್ಬಕ್ಕೆ ಬಂದು ನೋಡು. ಅಯ್ಯ ಮತ್ತೆ ಕರ್ಕೊಂಬರ್ಬೇಕಿಲ್ಲ, ನನಗೂ ಅಕ್ಕನ ಜೀವನ ಸಾಕತ್ತು. ನಾಲ್ಕು ಬರ್ತಾ ಅಂತ ಅಕ್ಕನ ಹದಿ ಕಾಯ್ಕೋತ ಹಾಕೋತೀನಿ. ಮತ್ತು ಅವ್ರ ಗಂಡನ ಮನೆಯವ್ರು ಹೇಳ್ದಂಗೆ ಕೇಳ್ಬೇಕಲ್ಲಪ್ಪ. ಮತ್ತು ಅವ್ರು ಕಳ್ಸಲ್ಲ ಅಂತಂದ್ರೆ ನಾರೇ ಏನು ಮಾಡಲಿ? ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರ್ತಾ. ಬಸ್ಸು, ಬಸ್ಸು ಏನು ಮಾಡಾಕತ್ತಿಯಪ್ಪ? ಬಾ ಪೇಚಿಗೋ ಬಾ, ಅವು ಅದ ಬಾ ಮನ್ಯಾಗ. ಅಯ್ಯೋ, ನಾನು ಶಾಂತಕ್ ಮನೆಯಾಗಿಲ್ಲ ಅಂತಂದು ಹಂಗಾಗಿ ಬಸ್ಸಿನ ಹೆಸರು ಹೋಗಾಕತ್ತಿ ನೋಡಿ. ಯಾವಾಗ ಬಂದೆ ಶಾಂತಕ್ಕ? ಎಷ್ಟು ಲಗುನ ಬಂದೀನಿ. ಇವತ್ತೊಂದಿನ ಮಸ್ತಿ ಇದ್ದು ನಾಳೆ ಬರ್ತಾ ನಾ ಅನ್ಕೊಂಡೀನಿ. ಬಾರ ಬಸ್ಸಕ್ಕ, ಬಾ ಕುಂದ್ರು ಬಾ. ಹಿಡಿಯಪ್ಪ, ಸಬ್ಬಸ್ಗೆ ತಂದೆ ನೋಡ್ತೋ, ಹಿಡಿ ಒಳಗಡೆ ಹೋಗು. ಸುಮ್ಮನೆ ಯಾಕೆ ತರಕ್ಕೆ ಹೋಗಿ ಸಬ್ಬಸ್ಗೆ ಕಡ್ಡಿ? ಏನು ಮಾಡಿದ ನಮ್ಮ ಮನೆಯಾಗ ಯಾರು ಚೆನ್ನಾಗಿಲ್ಲ. ಮತ್ತೆ ಅಲ್ಲಿ ಗೋಡ್ ಹೊಲ್ದಾಗ ಹೋಗಿದ ಸಬ್ಬಸ್ಗೆ ಚಂದ ಬೋದೈತಾ ಮತ್ತು ಹರ್ಕೊಂಬಂದಿದೆ. ಮತ್ತು ನನಗೊಂದಿಟ್ಟು ಇಟ್ಟಿನಿ, ಮತ್ತು ನಿಮ್ಗೊಂದಿಟ್ಟು ತಂದು ಕೊಟ್ಟಿನಿ ನೋಡಿ. ನಾವೊಂದೆರಡು ದಿನ ಇದ್ದು ಮಾಡಿ ಬರ್ಬೇಕಿಲ್ಲ ಶಾಂತಕ್ಕ? ದುಡಿದು ಬಾಟ್ ಬರಕಲ್ಲ ಇದ್ದು ಇರ್ತೈತದು. ಇಟ್ಟು ಲಗುನ ಓಡಿ ಬಂದೇ ಇಲ್ಲ, ಯಾಕಿಗೂ ಹಳ ಅನ್ಸಲ್ಲ. ಮತ್ತು ಹುಡುಗನ ಕರ್ಕೊಂಬರ್ತೀನಿ ಅಂತ ಹೇಳಿದ್ವಿ, ಯಾಕೆ ಕರ್ಕೊಂಡು ಬರಲಿಲ್ಲ ಏನು? ನನಗೇನು ನನಗೂ ಇರ್ಬೇಕನ್ನೋ ಮನಸ್ಸು ಇತ್ತು, ಇರ್ಬೇಕತ್ತಂದು ಇವತ್ತೊಂದಿನ ಇದ್ದು ನಾಳೆ ಬರ್ಬೇಕಂತ ನಾ ಅನ್ಕೊಂಡೆ. ಮತ್ತೇನು ಮಾಡೋದು ಬಿಡವ, ನಮಗೆ ಮರ್ಯಾದಿಲ್ಲ ಜಾಗದಾಗ ಇದ್ದು ಏನು ಮಾಡೋದು ಹೇಳು. ಶಾಂತಕ್ಕ ಏನಾಗ್ತ? ಬಸಕ್ಕ ನನಗೆ ಈಕೆ ಮೊದ್ಲಿನ ರತ್ನಾಕಂದು ಈಗಿನ ನೋಡಿ ಏನು ತಗೊಂಚಕ್ಕೆ ಇದ್ಲಲ್ಲ, ಅದ ರತ್ನಕ್ಕ ಅಂತಂದು ಗಾಬರಿ ಆಗ್ಬಿಟ್ಟಿನವ. ನಾನು ಅದೇ ವಿಚಾರ ಮಾಡ್ಕೊತ ಕೂತೀನಿ ನೋಡಿ. ಒಂದಿಟ್ಟು ಇಲ್ಲ ನಿನ್ನ ಬಸಕ್ಕ ಹಂಗೆ ಯಾಶಿ ಜಿಗಡಿ ಬೇಯಕ್ಕೆ ಹಚ್ಬಿಟ್ಲ. ನಾವು ಹೋದು ಗೋನ ಕಡಿ ಮತ್ತು ಹಳೆ ತನಕ ಕರೆದ್ರೆ ಬಂಗಾರ ಹಾಕ್ಬೇಕತ್ತ, ಮಗು ಬಂಗಾರ ಹಾಕಿದ್ರೆ ಅಟ್ಟ ಕರ್ಕೊಂಡು ಹೋಗು, ಇಲ್ಲಿಕಂದು ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ಲು. ಈ ಕರೆ ಹೇಳಾಕತ್ತೆ ಸುಳ್ಳು ಹೇಳಾಕತ್ತೀವ ಶಾಂತಕ್ಕ? ನನಗೆ ಗೊತ್ತಾಗೋಲಾಗೈತ್ಲೆ ಅದು. ಹಂಗಾರ ಹಾಕಿ ರತ್ನಕ್ಕ ಎಷ್ಟು ಸಂಬಾಚ ಅಂತಂದು ನಾವು ಅನ್ಕೊಂಡಿದ್ದೀವಿ. ನಮ್ಮ ಕಮ್ಲೋನ್ ಬಾಳಿ ಏನಿವ್ವ ಇಲ್ಲೆಲ್ಲ ಕಷ್ಟಪಟ್ಟೈತಂತಂದು ಆ ಮನೆಗೆ ಕೊಟ್ಟು ಮಾಡಿದ್ವಿ ಚಲೋ ಇರ್ತಾ ಅಂತಂದು ಅಲ್ಲಿ ಅದೇ ಹಣೆ ಬರದ. ಹ್ಞೂ ಬಸಕ್ಕ, ನನಗೂ ಅದು ಸಿಕ್ಕೇ ಆಗ್ಬಿಟ್ಟಿತ್ತು ನೋಡಮ್ಮ. ನನ್ನ ಮಗಳು ಆರಾಮಿರಲಿ ಮಾಡೋದ್ಲಿ ಅಂತದ ಅಲ್ಲಿ ಕೊಟ್ಬಿಡ್ದೆ, ಅಲ್ಲಿ ಹಣೆ ಬರದ. ಅದು ಇಲ್ಲಿನೇ ಬೇಯಿಸಿತ್ತು, ಅಲ್ಲಿ ಹೇಸಿ ಆಗ್ಬಿಟ್ಟೈತಕ್ಕಿಂತ. ಅಲ್ಲವಾ ನಾನು ಯಾರು ಹೆಂಗಂತಂದು ನಂಬುದಾಗಲ್ಲ ನೋಡಿ. ಈಗ ಮಾತ್ರ ಅಷ್ಟು ಸಂಭಾಷಿದೈತಿ, ಒಮ್ಮೆ ಯಾಕೆ ಹಿಂಗೆ ಮಾಡಾಕತ್ತಾಕಿ ಕೇಳಬೇಕಿಲ್ಲ, ಯಾಕೆ ಹಿಂಗೆ ಮಾಡಾಕತ್ತಿ ಅಂತಂದು ಕಡೆಗೆ ಸುಮ್ಮ ಬಡಾಬ್ರ ಹುಡುಗಿನಾರ ಕರ್ಕೊಂಡ್ಬರ್ಬೇಕಿಲ್ಲ. ನಾನು ಕಮ್ಲೋಗ ಬಾ ಅಂತಂದೆ, ಅಲ್ಲಿ ಬೇಯವ ಎಲ್ಲಿರ್ಬೇಕು ನೋಡಿ, ಅಲ್ಲಿದ್ರೆ ಚಂದ. ಅಲ್ಲಿ ಬಂದರೆ ಏನು ಮಾಡಲಿ ನಾನು? ಅಲ್ಲೇ ಇಲ್ಲೇ ಇರ್ತೀನಿ, ಏನು ಕಷ್ಟ ಆಗೋಲ್ಯಾಕ ಸುಖ ಆಗೋಲ್ಯಾಕ ಅಲ್ಲೇ ಇರ್ತೀನಿ ಅಂತಂದ. ಹುಡುಗಿನೂ ಹಠ ಮಾಡಾಕತ್ತಿತ್ತು. ಏನು ಮಾಡಲಿ ಹೇಳಕ್ಕ? ನನಗೆ ಒಂದೆರಡು ತಾಸು ಇರಕ್ಕೆ ಅಲ್ಲಿ ಮನ್ಯಾಗ ಕೂತ್ರು ಟಿ ಅತ್ತ ಹುಡುಗಿ, ನಿಂತರು ಟಿ ಅತ್ತಾಳ. ಅಲ್ಲ ಮತ್ತೆ ನಿನ್ನ ಜೊತೆ ಚಂದ ಮಾತಾಡಿಲ್ಲ ಇಲ್ಲಕ್ಕೆ? ಒಂದು ಚರಿಗೆ ನೀರು ಸದ ಕುಡಿಲಿಲ್ಲವ ಅವ್ರ ಮನೆಯಲ್ಲಕ್ಕೆ ಹಿಂಗೆ ಮಾಡಾಕತ್ತಿದ್ದಕ್ಕೆ. ಅದ ಚಾ ನನ್ನ ಮಗಳು ಬಾ ಬೇಯವ್ವ ಚಾ ಮಾಡ್ತೀನಿ ಅಂತಂತಂದು ಅಡುಗೆ ಮನ್ಯಾಗ ಹೋಗಿ ಚಾ ಮಾಡಿ ಕೊಟ್ಟಿತ್ತು. ಹಿಂಗೆ ಕುಡಿಬೇಕಂತಂತಲೇ ಅವ್ರ ತಾಯಿ ಮಗಳು ಅದ ಕುಡಿದು ಕೂತಾರತ. ಹಂಗಾಗಿ ಈಕಿ ಏನು ತಿಳ್ಕೊಂಡ, ಮತ್ತೆ ಮಾಡ್ಕೊಡ್ತದ ಬಿಡು, ಇನ್ನೇಗಾರ ಕುಡ್ದಾರ ಮತ್ತೆ ಯಾಕೆ ಚಾ ಕೊಡಲಿ ಅಂತ ನನಗೆ ಒಂದ ಕಪ್ ಕೊಟ್ಲು. ಅದಕ್ಕೂ ಬಂದು ಯಾಪರಿ ಬೈದ್ಲೆ ಯವ್ವ, ನಾಯಿ ಅಂದ್ಲು, ಹೊಂದಿ ಅಂದ್ಲು, ಏನೇನೋ ಅಂದ್ಲ ಯವ್ವ. ಅವು ನಮಗೂ ಬಾಯಾಗ ಸಿಕ್ಕೋದಿಲ್ಲ ಅಷ್ಟು ಮಾತಾಡಿದ್ಲವ ಆಕಿ. ಅಯ್ಯವ್ವ ಈಗ ಮಾತಾಡ್ತಾಳೆ ಆಕಿ. ಅಲ್ಲೇವ ನಾನು ಹೋಗಲಕ್ ಬಿಡು, ಇಟ್ಟ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ. ಮತ್ತೆ ಹುಡುಗಿ ಹಿಂಗೆ ಟಿ ಅಂತ ಅನ್ಕೋತದ. ಹುಡುಗಿ ಇಲ್ಲಿ ಹೇಳಕ್ಕಾಗ್ಲಾರ ಮತ್ತು ಅಲ್ಲಿ ಹೇಳಕ್ಕಾಗ್ಲಾರ ಮತ್ತೆ ಏನ್ರ ಮಾಡ್ಕೊಂಡಿರ್ತೈತಿ ಬೇಡ. ಇದ್ರೆ ನಿನ್ನ ಜೊತೆ ಇದ್ರೆ ಒಂದು ರೊಟ್ಟಿ ತಿರ್ತೈತಿ, ಇಲ್ಲಿಕ ಉಪವಾಸ ಬರ್ತೈತಿ. ಬಡ ಕರ್ಕೊಂಬಂದು ಹುಡುಗಿನ. ನಾನು ಹಂಗೆ ಮಾಡ್ಬೇಕನ್ನಕತ್ತೀನಿ. ಹುಡುಗಿ ಒಟ್ಟ ನಮ್ಮ ಮಾತಾ ಕೇಳೋಲಾಗೈತಲ್ವ, ಏನು ಮಾಡ್ಲಿವ ಬಸಕ್ಕ? ನನಗತ್ರ ಒಂದು ತಿಳಿಯಲ್ಲೋಗೈತೆ ನಾವು. ಅಲ್ಲಿ ಹೋಗಿ ಬಂದಿನಿ ಅಂದದ್ರ ತೆಲಿನ ಸುದ್ದಿ ನೋಡು ಒಟ್ಟ. ಮತ್ತೆ ನನಗೆ ಕೇಳಿಸ್ತಕ್ಕ ನನಗೆ ಇನ್ನೂ ಒಂಥರ ತಲೆ ನನಗೆ ತಿರ್ಗಾಕತ್ತೈತಿ. ಮತ್ತೆ ನೀ ಎಲ್ಲೇ ನೋಡಿ ಬಂದು ಕಣ್ಣಾರ ಮತ್ತೆ ನಿನಗೆ ಅನ್ಸಲ್ಲ ಅದು. ಈಗ ನಮ್ಗೆ ಓಡ್ಸನಿ ಏನಕ್ಕೆ ಪಾಪ ಏನಕ್ಕೆ ಗೊತ್ತಿತ್ತ ಇಲ್ಲ, ಯಾರಿಗೆ ಗೊತ್ತವ್ರು ಬರೀಕತ್ತಾರೆ ಇಲ್ಲ ಅಂತಂದು. ಅದಕ್ಕೆ ಯಾಕತ್ತಾರೆ ಹಿರಿಯರು ಎಲ್ಲರೂ ಒಂದು ಕಡೆ ಸಂಬಂಧ ತಿರ್ಬೇಕು ಆಂಧ್ರ ಮಾಡ್ಬೇಕಂತಂದು. ಇವ್ರದ್ದು ನಾವು ಎಲ್ಲಿ ಕೇಳಕ್ಕೆ ಹೋಗಲಿಲ್ಲ, ಮಾಡಲಿಲ್ಲ, ಚಲೋ ಅದಾರ ಇಲ್ಲ ಅಂತಂದು ಈಗ ಗೌಡ್ಸನಿ ಮಾತು ಕೇಳ್ಕೊಂಡು ಕೊಟ್ಟು ಬಂದುಬಿಟ್ಟು ನೋಡವ. ಈಗ ಏನು ಮಾಡಲಿವ? ನನಗರ ಒಂದು ತಿಳಿಯಲಾಗೈತೆ ನೋಡವ್ವ ಬಸಕ್ಕ. ಈಗ ಯಾರಿಗಾರ ಏನರ ತಿಳ್ಕೊತಾರ ಮಾಡ್ತಾರ ಅಂತಂದು ಸುಮ್ಮನೆ ಇದ ರತ್ನ ಕೆಟ್ಟು ಗುಳುಗುಳು ಮಾಡಿದ್ಲಿ ಏನು ತೊಗೊಳಕ್ಕಿಂತ ಮುಂಚೆ. ಹಂಗಾಗಿ ನಾ ಚಲೋ ಇರ್ಬೇಕು ಬಿಡು ಅಂತ ಅನ್ಕೊಂಡು ಕೊಟ್ಟು ನೋಡೇವ. ಯವ್ವ ಹಂಗಂದ್ರ
ಅಕ್ಕಲ್ಲಿ ಗಂಡನ ಮನೆ ಚಲೋ ಇಲ್ಲನ? ಇಲ್ಲೇ ಅಪ್ಪ ಅವ್ರು ಚಲೋತ್ನಾಗ ಇಟ್ಕೊಂಡಿಲ್ಲ ನೋಡಿ ನಿಮ್ಮ ಅಕ್ಕನ. ನಾ ಹೇಳಿದ ಮತ್ತೆ ಎಲ್ಲಿ ಕೇಳ್ತಿ ಬಿ ಅವನಿ ಎಟ್ಟು ಹೇಳಿದೆನ ಬ್ಯಾಡ ಬೇ ಕೊಡಬೇಡ ಕೊಡಬೇಡ ಅಂತಂದು ಹೇಳಿದೆನ. ಮೊದ್ಲೇಕ ನೋಡಿದ್ನವ್ರು ನೋಡು ಆಕಾರ ಬಂದಿದ್ದ ಆಕಾರ ಮಾಡಿದ್ ನೋಡೋ ಗೊತ್ತಾಗಿತ್ತು ನನಗೆ ಹೆಂಗದಾರ ಹೆಂಗಿಲ್ಲ ಅಂತಂದು. ನಿನ್ಗೆ ಹೇಳಿದೆ ಬ್ಯಾಡ ಬಿ ಬ್ಯಾಡ ಅಂತ ನಮ್ಮ ಚಂದ ನಕ್ಕನ್ ಹೋಗಿ ಅಂತವ್ ಕೊಟ್ಟು ಬಂದೀನಿ. ಹಾಂ ಏನು ಚಂದೋಳು ಚಲೋ ಅದಾನಂತಂದು ಆಕೆ ಏನು ಮನ್ಯಾಗ ಏನು ಅಜ್ಜ ಅಂತಿಲ್ಲ ನಮಗೆ ಹೋಗಿ ಅಂತ್ರಿಕಿಲ್ಲ ಲಗ್ನ ಮಾಡಿ ಬಂದು ಈಗ ಅನ್ಬೋಸಿ ಈಗ. ಹಂಗೆ ಅನ್ಬೇಡ ಬಸ್ಸು ಮತ್ತು ನಿಮ್ಮ ಅವ್ವ ಮನ್ಸಿಗೆ ಹತ್ತವು. ಆಕೆ ಯಾರೇನು ಮಗಳು ಚಲೋ ಆಗತ್ತೆ ಅಂದ ಆಕೆ ಕೊಟ್ಟ ಮಳೆ ಆಕಿಂದೇನು ತಪ್ಪದಿದ್ರೊಳಗೆ. ಎಲ್ಲಿ ಬೇಸಿಗೆ ಒಬ್ಬ ಅವ್ರು ನೋಡಿ ನಾ ಮೊದಲೇ ಹೇಳಿ ನಾನು ಬ್ಯಾಡ ಬೇಯವ್ವ ಬ್ಯಾಡ ಅಂತಂದು ಎತ್ತು ಅಳುದು ಕರಿದು ಎಲ್ಲ ಮಾಡಿದೆ. ಕೊಡಾಕ್ ಹೋಗ್ಬೇಡ ಚಲೋ ಮಂತಾರೆ ಮಾತ್ರ ಕೊಡುಮು ಮಾಡುಮ ಅಂತಂದು ಒಟ್ಟ ನಮ್ಮ ಮಾತೇ ಕೇಳಲಿಲ್ಲ ನಮ್ಮವ್ವ. ಒಂದು ಸಾವಿರ ತರ ತುರಿ ಅಂತವು 15 ದಿನದಾಗ ಲಗ್ನ ಮಾಡಿದ್ರು. ಅವಾಗ ತಿಳ್ಕೊಬೇಕಿತ್ತು ಯಾಕೆ ಅವಸರ ಮಾಡಿ ಲಗ್ನ ಮಾಡಾಕತ್ತಾರ ಇವರು ಅಂತಂದು. ಅವಾಗೂ ಹೇಳಿದೆವು ಬ್ಯಾಡ ಬೇಯವ್ವ ಇವ್ರು ಏನೋ ಮಸ್ಲತ್ತಿರ್ಬೇಕು ಅದಕ್ಕೆ ಹಿಂಗೆ ಮಾಡಾಕತ್ತಾರ ಇವ್ರು ಅಂತಂದ್ರೆ ಅವಾಗೂ ನಮ್ಮ ಮಾತು ನಂಬಲಿಕ್ಕೆ ನಮ್ಮವ್ವ. ನನಗರ ಏನು ಗೊತ್ತಾಯ್ತ ನಾ ಏನೋ ಹೊಟ್ಟೆನ ಗುಣ ಏನು ಹಾಕಿ ನೋಡಿ ಬಂದೀನಿ. ಅವ್ರು ಹಿಂಗೆ ಮ್ಯಾಗ ಒಂಥರ ತೊಳಗೆ ಒಂಥರ ಇರ್ತಾರತ್ತ ನನಗರ ಏನು ಗೊತ್ತು ಹೇಳು. ಹಾಂ ಅದರಿಂದ ಯಾಕೆ ಲಗ್ನ ಮಾಡಕ್ಕೆ ಹೂ ಅಂದರೆ ಮುಂದೆ ದಿನ ಚಲೋ ಇಲ್ಲ ತಂದರೆ ಹಂಗಾಗಿ ಇದ್ರೆ ಇರ್ಲಕ್ಕೆ ಬಿಡು. ಮತ್ತೆ ಯಾವಾಗಾದ್ರೂ ಲಗ್ನ ಮಾಡೋದಕ್ಕರಿಯಲ್ಲ ಮಾಡಿಕೊಟ್ರಾತು ಅಂತ ಅನ್ಕೊಂಡು ನಾ ಆ ಲೆಕ್ಕದ ಮೇಲೆ ನಾ ಲಗ್ನ ಮಾಡ್ಕೊಳಕ್ಕೆ ನಾ ಒಪ್ಕೊಂಡೆ. ಅವ್ರದ್ದು ಈ ಹಕ್ಕಿಕತೆ ಐತೆ ನನಗೆ ಗೊತ್ತಿದೆ. ನಾ ಯಾಕೆ ನನ್ನ ಮಗನ ಕೊಟ್ಟು ಕುಂದಿರ್ತಿದ್ನೆಪ್ಪ. ಹೋಗಲಕ್ಕೆ ಬಿಡ್ರಿ ಮಾತಿಗೆ ಮಾತು ಇವಾಕವು. ಅವೇನು ಬೆಳೆಸ್ಕೊತ ಹೋದ್ರೇನು ಉಪಯೋಗಿಲ್ಲ. ಮುಂದೆ ಆಗೋದಾರಿ ವಿಚಾರ ಮಾಡ್ರ ಕಡಿ. ಏನು ಮಾಡ್ಬೇಕು ಅಂತ ತಿಳಿಯಲಾಗೈತೆ ಬಸಕ್ಕ ನನಗೆ ಈಗ. ಅದಕ್ಕೆ ಸುಮ್ ಕೂತು ನೋಡಿ ಏನು ಮಾಡ್ಲಿವ ಹೇಳ ನೀನಾರ. ಏನು ಮಾಡಕ್ಕೆ ಹೋಗ್ಬೇಡ. ಮೊದಲ ಹೋಗಿ ಗೌಡ್ ಶೆನ ನಡ್ಬಾರ್ಕಾತರು ಗೌಡ್ ಶೆನ ಇದಾರೆ. ಒಂದ್ಸಲ ಹೋಗಿ ಗೌಡ್ ಶೆನ ಕಿವಿ ಮ್ಯಾಗಿಟ್ಟಪ್ಪ ನೋಡು. ಮತ್ತೆ ಆಮೇಲೆ ಮತ್ತೆ ಹಂಗೆ ಭಾಳ ಕಿಗಿಟ್ಟು ಆಚಾರದು ಮಾಡಾಕತ್ರ ಅಂದ್ರೆ ಸುಮ್ ಬಡ 4 ಮಂದಿನ ಕುಡಿಸಿ ಕರ್ಕೊಂಬಂದು ಬಿಡಾಕತ್ತೈತೆ. ಆಯ್ತು ತೋರ್ವ ನೀ ಹೇಳ್ದಂಗೆ ಅಟ್ಟ ಮಾಡ್ತೀನಿ ಅಂತಿರು.